ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಎಲ್ಲಿದ್ದೀನಿ ಗೊತ್ತಾ? ಲಾಲ್ ಬಾಗ್ ಅಲ್ಲಿ ಇದ್ದೀನಿ. ಯಾಕೆ ಲಾಲ್ ಬಾಗ್ ಅಲ್ಲಿ ಏನು ವಿಶೇಷತೆ ಅಂದ್ರೆ 220ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ. ಹಾಗಾದ್ರೆ ಈ ವರ್ಷದ ಥೀಮ್ ಏನು? ಫಲಪುಷ್ಪ ಪ್ರದರ್ಶನದಲ್ಲಿ ಯಾವ ಥೀಮ್ ನ ಮುಖಾಂತರ ಗಂಗ ಸಾಮ್ರಾಜ್ಯದ ವೈಭವವನ್ನ ನಾವು ಕಣ್ ತುಂಬ್ಕೋಬಹುದು. ಹಾಗಾದ್ರೆ ಗಂಗರು ಯಾರು, ಅವರ ಒಂದು ಅಸ್ತಿತ್ವ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ತುಂಬಾನೇ ಚೆನ್ನಾಗಿ ಇವತ್ತಿನ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ಕಾಣ್ತಾ ಇದ್ವಿ. ಬನ್ನಿ ಒಳಗಡೆ ಹೋಗೋಣ, ಈ ಗಂಗಾ ವೈಭವವನ್ನ ಕಣ್ ತುಂಬಿಕೊಳ್ಳೋಣ. ಕನ್ನಡ ಜನರೇ ಕನ್ನಡ ನಾಡಿನ ಕಥೆಯನ್ನು ಕನ್ನಡ ನಾಡಲಿ ಹೋರಾಡಿ ಮಡಿದ ವೀರ ಗಂಗರ ಚರಿತೆಯನ್ನು पूर्व बहुत ही खूबसूरत इनक्रेडिबल फ्लावर शो है। मैं हर बार यहाँ आती हूँ और हर बार एक नया एक्सपीरियंस होता है। यहाँ पर फूलों के इतनी वेरियस क्वालिटीज हैं एंड सो मैनी ब्यूटीफुल सीनरीज आर हियर। मेरे को यहाँ पर आके बहुत अच्छा लगता है, नेचर बहुत अच्छी लगती है। आई लव लाल बाग, आई लव कर्नाटका, आई लव बैंगलोर। स्नेहितरे ಲಾಲ್ ಬಾಗ್ ನಲ್ಲಿ 220ನೇ ಲಾಲ್ ಬಾಗ್ ನ ಫ್ಲವರ್ ಶೋ ಸ್ಟಾರ್ಟ್ ಆಗೋಗಿದೆ ಸ್ವಾತಂತ್ರ್ಯ ದಿನದ ಪ್ರಯುಕ್ತ. ಬನ್ನಿ ಇವತ್ತಿನ ದಿನ ಕರ್ನಾಟಕದ ಮೊದಲ ರಾಜಮನೆತನಗಳಲ್ಲಿ ಒಂದಾದಂತಹ ಗಂಗರ ವಿಷಯಾಧಾರಿತ ಸ್ವಾತಂತ್ರ್ಯ ಫಲಪುಷ್ಪ ಪ್ರದರ್ಶನ ಆರಂಭ ಆಗಿದೆ. ಆಗಸ್ಟ್ 6ರಿಂದ ಆಗಸ್ಟ್ 17ರವರೆಗೂ ಕೂಡ ಈ ಒಂದು ಫ್ಲವರ್ ಶೋ ನಡೀತಾ ಇದೆ. ಇನ್ನು ಇಲ್ಲಿ ಬಂದು ಗಂಗರ ಒಂದು ಇತಿಹಾಸವನ್ನ ಸಾರುವಂತಹ ಒಂದು ತಲಕಾಡು ಗಂಗರ ಒಂದು ಇತಿಹಾಸವನ್ನ ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸ್ನೇಹಿತರೆ, ಈ ಹೂವೊಂದು ಮೈನೆರೆದು ತುಟಿ ಎರಲಿ ನಕ್ಕಾಗ ಚಿಟ್ಟೆಗದು ಚುಂಬಿಸುವ ಯೋಗ, ದೇವಾಲಯವೇ ಹೂವಿನ ತೋಟ ಎನ್ನುವಂತಹ ಒಂದು ನುಡಿಮುತ್ತಿನೊಂದಿಗೆ ನಾವು ಎಂಟ್ರೆನ್ಸ್ ಅಲ್ಲಿ ಎಂಟರ್ ಆಗ್ತೀವಿ ಒಂದು ಹೂವಿನ ತೋಟದಲ್ಲಿ, ಲಾಲ್ ಬಾಗ್ನ ಸಸ್ಯ ಕಾಶಿಯಲ್ಲಿ. ಬನ್ನಿ ಫ್ಲವರ್ ಶೋನ ಒಳಗಡೆ ಹೋಗೋಣ, ಹೇಗಿದೆ ನೋಡೋಣ. ಇನ್ನು ಇಲ್ಲಿ ನಯನ ಮನೋಹರ ಅಂದ್ರೆ ಇಲ್ಲಿ ಬರ್ತಕ್ಕಂತಹ ದೇಶ ವಿದೇಶಗಳ ಹೂವುಗಳು ನಮಗೆ ನಯನ ಮನೋಹರವಾಗೇನೆ ಕಾಣಿಸುತ್ತೆ. ಹಾಗೆಯೇ ಈ ಬೆಂಗಳೂರು ಅಂದಾಗ ನಮಗೆ ಹಲವಾರು ಭಾಷೆಗಳ ಜನರು ನೆಲೆಸಿರುವಂತಹ ಒಂದು ಸುಂದರ ಜಾಗ ಅಂತಾನೆ ಹೇಳ್ಬೋದು. ಈ ಒಂದು ಹೂವಿನ ಫಲಪುಷ್ಪ ಪ್ರದರ್ಶನದಲ್ಲಿ ಈ ವರ್ಷ ಗಂಗರ ಒಂದು ಸಾಮ್ರಾಜ್ಯ ಅರಳಿ ನಿಂತಿದೆ. ಬನ್ನಿ ಹೋಗೋಣ. ಇನ್ನು ಎಂಟ್ರೆನ್ಸ್ ಅಲ್ಲಿ ಬರುವಂತಹವರು ಫೋಟೋ ಕ್ಲಿಕ್ಸ್ಕೊಳ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಲಾಲ್ ಬಾಗ್ನ ಎಂಟ್ರೆನ್ಸ್ ಅಲ್ಲಿ ಹೂವಿನ ವೈಭವ ಪ್ರತಿ ವರ್ಷ ಕೂಡ ಈ ಫ್ಲವರ್ ಶೋ ನಡೆಯುತ್ತೆ. ಆಗಸ್ಟ್ 15 ಮತ್ತು ರಿಪಬ್ಲಿಕ್ ಡೇ ದಿನದಂದು. ನಾವು ಎಲ್ಲೆಲ್ಲೋ ನೋಡ್ತೀವಿ ಇಂತಹ ಸುಂದರ ಪರಿಸರವನ್ನ ನೋಡೋದಕ್ಕೆ ಅಂತ, ಆದ್ರೆ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂತಹ ಲಾಲ್ ಬಾಗ್ ಅನ್ನ ಒಮ್ಮೆ ನೀವು ಭೇಟಿಯನ್ನು ಕೊಡಲೇಬೇಕು. ಅದರಲ್ಲೂ ಫ್ಲವರ್ ಶೋ ಅಲ್ಲಂತೂ ಇಲ್ಲಿ ತುಂಬಾನೇ ನಯನ ಮನೋಹರವಾಗಿನೇ ಇರುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ಒಂದು ಫ್ಲವರ್ ಶೋ ಅಲ್ಲಿ ಯಾವೆಲ್ಲ ವಿಶೇಷತೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾವಾಗ ಮೇಡಮ್? ಮುಂದಿಂದ ಇವತ್ತು ಇದು ನಮ್ಮ ಮೊದಲನೇ ದಿನ. ತುಂಬಾ ಚೆನ್ನಾಗಿದೆ, ಫ್ಲವರ್ಸ್ ಎಲ್ಲ ತುಂಬಾ ಫ್ರೆಶ್ ಆಗಿ ಕಂಗೊಳಿಸ್ತಾ ಇದೆ. ಮತ್ತೆ ನಮ್ಮ ಇತಿಹಾಸ, ಗಂಗರ ಇತಿಹಾಸನ ತುಂಬಾ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಅವರ ಒಂದು ಇತಿಹಾಸದ ಬಗ್ಗೆ ಡೀಟೈಲ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಎಲ್ಲರೂ ಫ್ಲವರ್ಸ್ ಆದ್ರೆ ಲಕ್ಷಾಂತರ ವೆರೈಟಿ ಫ್ಲವರ್ಸ್ ನೋಡೋದಕ್ಕೆ ತುಂಬಾ ಸಂತೋಷ ಆಯ್ತು. ಎಲ್ಲ ಇವಾಗ ತಾನೇ ನೋಡ್ಕೊಂಡು ಆಚೆ ಬರ್ತಾ ಇದೀವಿ. ತುಂಬಾ ಖುಷಿ ಆಗ್ತಿದೆ ಮೇಡಮ್ ನೋಡ್ಲಿಕ್ಕೆ. ಹೌದು, ವೇಷಭೂಷಣದಲ್ಲಿ ಅಳವಡಿಸಿದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಈ ತರ ರೆಡಿ ಆಗ್ಬೇಕು ಅಂತ ಹೇಳಿ ಅನ್ನಿಸ್ತು. ವರ್ಷ ಬರ್ತೀವಿ ಮೇಡಮ್, ವರ್ಷ ಒಂದೊಂದ್ ತರ ರೆಡಿ ಆಗಿ ಬರ್ತಿರ್ತೀವಿ. ಈ ವರ್ಷ ಈ ತರ ಬಂದಿದೀವಿ. ಮತ್ತೆ ಆಗಸ್ಟ್ 15 ಬರ್ತೀವಿ. ನಾನು ಮಾರತ್ತಹಳ್ಳಿಯಿಂದ, ಇವಳು ಸುಂಕದಕಟ್ಟೆಯಿಂದ. ಬೆಂಗಳೂರವರೇ ಮೇಡಮ್.
20ನೇ ಫಲಪುಷ್ಪ ಪ್ರದರ್ಶನದಲ್ಲಿ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಲಾಲ್ಬಾಗ್ನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವವನ್ನು ನಾವು ಕಂಡುಕೊಳ್ಳಬಹುದು. ಕರ್ನಾಟಕದ ಮೊದಲ ರಾಜವಂಶ ಗಂಗರದು. ಆ ಗಂಗರ ಇತಿಹಾಸವನ್ನು ತುಂಬನೇ ಚೆನ್ನಾಗಿ ಲಾಲ್ಬಾಗ್ನಲ್ಲಿ ಆಯೋಜನೆ ಮಾಡಿದ್ದಾರೆ. ಫಲಪುಷ್ಪ ಪ್ರದರ್ಶನದಲ್ಲಿ ಗಂಗಾ ರಾಜವಂಶದ ವೈಭವವನ್ನು ನಾವು ಇವತ್ತಿನ ದಿನ ಲಾಲ್ಬಾಗ್ನಲ್ಲಿ ಕಂಡುಕೊಳ್ತಾ ಇದ್ದೀವಿ. ಹಾಗಾದರೆ ಏನೇನೆಲ್ಲ ನಾವು ಇಲ್ಲಿ ಕಾಣಬಹುದು, ಚಾಮುಂಡರಾಯನ ಒಂದು ಪ್ರತಿಮೆ ಇರ್ಬೋದು, ಅಥವಾ ಇಲ್ಲಿ ನಾವು ಗಂಗರ ಒಂದು ಆಳ್ವಿಕೆಯಲ್ಲಿ ನಿರ್ಮಾಣ ಆದಂತಹ ದೇವಾಲಯಗಳಿರ್ಬೋದು, ಅಥವಾ ಅವರ ರಾಜ್ಯ ಲಾಂಛನ ಇರ್ಬೋದು, ಹಾಗೆಯೇ ಬೇಗೂರಿನಲ್ಲಿರ್ತಕ್ಕಂತಹ ಅವರ ದೇವಾಲಯದ ಪ್ರತಿಮೆ ಏನಾಗಿರ್ಬೋದು, ಅಂದರೆ ಬೆಂಗಳೂರಿನ ಬೇಗೂರಿನಲ್ಲಿರ್ತಕ್ಕಂತಹ ದೇವಾಲಯದ ಪ್ರತಿಮೆ ಏನಾಗಿರ್ಬೋದು, ಹೀಗೆ ಸಾಕಷ್ಟು ವಿಷಯಗಳನ್ನು ಗಂಗರ ವೈಭವವನ್ನು ನಾವು ಇವತ್ತಿನ ಲಾಲ್ಬಾಗ್ನಲ್ಲಿ ಕಂಡುಹಿಡಿಯಬಹುದು. ಯಾವ ರೀತಿಯಾಗಿ ಆಯೋಜನೆ ಮಾಡಿದ್ದಾರೆ ಬನ್ನಿ ನೋಡ್ತಾ ಇದ್ದೀವಿ. ನಾವು ಲಾಲ್ಬಾಗ್ನ ರಾಜರ ಮನೆಯಲ್ಲಿ ಕಂಡುಹಿಡ್ಕೊಳ್ತಾ ಇದ್ದೀವಿ ನಾವು ಗಂಗರ ವೈಭವವನ್ನು. ಇನ್ನು ಲಾಲ್ಬಾಗ್ನ ಗಾಜಿನ ಮನೆಯ ಮುಂದ್ಗಡೆ ನೋಡ್ತಾ ಇದ್ದೀವಿ ನಾವು ವಾಟರ್ ಫೌಂಟೇನ್ ಅನ್ನ. ಅದಾದ ನಂತರ ನಾವು ಗಾಜಿನ ಮನೆಯ ದೃಶ್ಯಗಳನ್ನು ಕೂಡ ನಾವೀಗ ನೋಡ್ತಾ ಇದ್ವಿ. ಇದು ಬಂದು ಎಂಟ್ರಿ ಪ್ರವೇಶದ ಒಂದು ಸ್ಥಳ ಇದು. ಇನ್ನು ಇಲ್ಲಿ ನಾವು ನೋಡ್ತಾ ಇರೋದು ಗಂಗರ ರಾಜ ಲಾಂಛನ ಆನೆಯ ಪ್ರತಿಮೆಯನ್ನ. ಇನ್ನು ಇಲ್ಲಿ ಅವರ ಇತಿಹಾಸವನ್ನ ಸಾರ್ತಕ್ಕಂತಹ ಒಂದು ಸ್ಮಾರ್ಟ್ ಟೆಲಿವಿಷನ್ ಅನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಈ ಸೀಸನ್ ಅಲ್ಲಂತೂ ಲಾಲ್ಬಾಗ್ ನೋಡೋದಕ್ಕೆ ಕಣ್ಣಿಗೆ ಹಬ್ಬ. ಲಾಲ್ಬಾಗ್ನ ಅದ್ಭುತ ದೃಶ್ಯಗಳೊಂದಿಗೆ ನಾವು ಇವತ್ತಿನ ನೋಡ್ತಾ ಇದ್ವಿ ಗಂಗಾ ಸಾಮ್ರಾಜ್ಯದ ವೈಭವವನ್ನು ಲಾಲ್ಬಾಗ್ನಲ್ಲಿ. ಕೇಳಿರಿ ಕೇಳಿರಿ ಕನ್ನಡ ಜನರೇ ಕನ್ನಡ ನಾಡಿನ ಕಥೆಯನ್ನು, ಕನ್ನಡ ನಾಡಲಿ ಹೋರಾಡಿ ಮಡಿದ ನಾವೀಗ ಹೋಗ್ತಾ ಇದ್ವಿ ಒಳಗಡೆ. ಇದು ಬಂದು ಗಂಗಾ ಲಾಂಛನವಾದಂತಹ ಆನೆಯ ಪ್ರತಿಮೆಯನ್ನ ಮರದಿಂದ ಮಾಡಿರೋದನ್ನ ನಾವು ನೋಡ್ತಾ ಇದ್ವಿ. ಆನೆ ಅಂದರೆ ಗಾಂಭೀರ್ಯಕ್ಕೆ ಪ್ರತೀಕ. ಹಾಗೆ ಆನೆಯ ಸೌಂದರ್ಯ, ಅದರ ಒಂದು ಗಾಂಭೀರ್ಯ, ಹಾಗೆಯೇ ಅದರ ಒಂದು ವ್ಯಾಲ್ಯೂ ಕೂಡ ನಾವಿಲ್ಲಿ ಕೌಂಟ್ ಮಾಡ್ಬೋದು. ಇನ್ನು ಗಂಗಾ ಕಾಲದ ಪ್ರಮುಖ ಆರಾಧನಾ ಶಿಲ್ಪ ಸೂರ್ಯನ ಒಂದು ಪ್ರತಿಮೆಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಕರ್ನಾಟಕದ ಇತಿಹಾಸವನ್ನು ಸಾರ್ತಕ್ಕಂತಹ ದೃಶ್ಯಗಳನ್ನು ಕೂಡ ನಾವಿಲ್ಲಿ ಕಂಡುಕೊಳ್ಳಬಹುದು. ಹಾಗೆಯೇ ಗಂಗಾ ರಾಜವಂಶದ ಒಂದು ಇತಿಹಾಸ, ಗಂಗಾ ರಾಜವಂಶದ ಒಂದು ಮೂಲ, ಹಾಗೆ ಆ ರಾಜರ ವ್ಯಾಪ್ತಿಯನ್ನು ಒಳಗೊಂಡಂತಹ ಸೂಚಿಸುವಂತಹ ಒಂದು ನಕ್ಷೆ ಮ್ಯಾಪನ್ನು ನೋಡ್ತಾ ಇದ್ವಿ. ಹಾಗೆ ಗಂಗಾ ವಂಶಾವಳಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಗಂಗಾ ಸಾಮ್ರಾಜ್ಯ ವೈಭವದಲ್ಲಿ ಗಂಗಾ ರಾಜ್ಯ ಸಂಸ್ಥಾಪಕ ಮಹಾರಾಜ ಕೊಂಗಣಿ ವರ್ಮನ ಒಂದು ಪ್ರತಿಮೆಯನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನದಲ್ಲಿ ಇವತ್ತಿನ ದಿನ ಏನೇನೆಲ್ಲ ನಾವಿಲ್ಲಿ ಕಾಣ್ತಾ ಇದ್ವಿ ಅದನ್ನು ನೋಡ್ತಾ ಇದ್ವಿ. ಇನ್ನು ಇಮ್ಮಡಿ ಭೂತಗನ ಸಾಹಸವನ್ನು ಚಿತ್ರಿಸುವಂತಹ ಒಂದು ದೃಶ್ಯಾವಳಿಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ಗಂಗಾ ಕಿಂಗ್ ಭೂತಗ ಸೆಕೆಂಡ್ ಅಟ್ ದ ಬ್ಯಾಟಲ್ ಆಫ್ ಟಕ್ಕೋಲಂ. ಹಾಗೆಯೇ ತಕ್ಕೋಲಂ ಯುದ್ಧದಲ್ಲಿ ಇಮ್ಮಡಿ ಭೂತಗನ ಸಾಹಸವನ್ನು ಚಿತ್ರಿಸಿದ್ದಾರೆ ಇಲ್ಲಿ. ಅದರ ಒಂದು ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಇನ್ನು ಅದಷ್ಟೇ ಅಲ್ಲ, ಅವರ ಮಕ್ಕಳಿರಬಹುದು, ಅವರ ಮೊಮ್ಮಕ್ಕಳಿರಬಹುದು, ಹಾಗೆಯೇ ಅವರ ಒಂದು ವೈಭವವನ್ನು ತಡಂಗಾಲ ಮಾಧವನ ಒಂದು ಇತಿಹಾಸ ಇರಬಹುದು, ಅಥವಾ ಹರಚರಣಾರವಿಂದ ಪ್ರಸ್ತುತ ಅವಿನೀತ ಅಂತ ನಾವು ಇತಿಹಾಸದಲ್ಲಿ ಓದ್ತೀವಿ, ಅವರ ಒಂದು ಇತಿಹಾಸ ಇರ್ಬೋದು. ಹಾಗೆಯೇ ಅವರ ಒಂದು ಲಾಂಛನ ಇರ್ಬೋದು. ಹಾಗೆಯೇ ಒಂದು ಶ್ರವಣಬೆಳಗೊಳದಲ್ಲಿರ್ತಕ್ಕಂತಹ 10ನೇ ಶತಮಾನದ ಗಂಗಾದೊರೆ ಇಮ್ಮಡಿ ಮಾರಸಿಂಹನ ಸ್ಮರಣಾರ್ಥ ನಿರ್ಮಾಣ ಆಗಿರ್ತಕ್ಕಂತಹ ಮಾನಸ್ತಂಭ ಇರಬಹುದು. ಇವೆಲ್ಲವನ್ನು ಕೂಡ ನಾವಿಲ್ಲಿ ಪ್ರಮುಖವಾಗಿ ನೋಡ್ತೀವಿ. ಹಾಗೆ ದುರ್ವಿನೀತ ಮಕ್ಕಳು ಮತ್ತು ಅವನ ಮೊಮ್ಮಕ್ಕಳ ಬಗ್ಗೆ ಕೂಡ ಇತಿಹಾಸ ನಮಗೆ ಇಲ್ಲಿ ಚಿತ್ರಿಸಿರೋದನ್ನು ಕೂಡ ನಾವು ಕಾಣಬಹುದು. ಹಾಗೆಯೇ ಅವರ ವಂಶಾವಳಿಯಲ್ಲಿ ಯಾರೆಲ್ಲ ಪ್ರಸಿದ್ಧ ರಾಜರು ಇದ್ದಾರೆ ಅವರ ಎಲ್ಲರ ಇತಿಹಾಸವನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಶ್ರೀ ವಲ್ಲಭ ಮಹಾರಾಜ ಇರ್ಬೋದು, ಅಥವಾ ಪಟ್ಟದರಸಿಯರು ಅಂದರೆ ಶ್ರೀ ಪುರುಷನ
ಪಟ್ಟದರಸಿಯರು ಇರಬಹುದು, ಇವರೆಲ್ಲರ ಒಂದು ಚಿತ್ರಣವನ್ನು ಕೂಡ ಇಲ್ಲಿ ನಾವು ಕಾಣ್ಬೋದು. ಇನ್ನು ಇಲ್ಲಿ ಬಂದು ಮಹಾರಾಜ ಅವನೀತನ ಪ್ರತಿಮೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಶ್ರೀ ಪುರುಷನ ಮಕ್ಕಳು ಹಾಗೆ ರಾಷ್ಟ್ರಕೂಟರ ರಾಜಕಾರಣ ಮೊದಲಾದಂತಹವನ್ನು ಕೂಡ ಇಲ್ಲಿ ನೀಡಲಾಗಿದೆ. 1ನೇ ರಾಚಮಲ್ಲ ಮತ್ತು ನೀತಿ ಮಾರ್ಗ ಎರೆಯಂಗನ ಬಗ್ಗೆ ಇತಿಹಾಸ, 2ನೇ ರಾಚಮಲ್ಲ ಮತ್ತು ಭೂತಗನ ಮಗ ಎರಿಯಪ್ಪನ ಒಂದು ಇತಿಹಾಸವನ್ನು ಕೂಡ ನಾವು ನೋಡಿದ್ವಿ. ಹಾಗೆಯೇ ಆಗಿನ ಕಾಲದಲ್ಲಿ ಪ್ರಮುಖವಾಗಿ ಕೃಷಿ ಮಾಡ್ತಾ ಇದ್ರಲ್ವ, ಅದರ ಒಂದು ದೃಶ್ಯಗಳನ್ನು ಕೂಡ ನಮಗಿಲ್ಲಿ ಕಾಣ್ತಾ ಇದೆ. 2ನೇ ರಾಚಮಲ್ಲನ ರಾಣಿಯರ ಬಗ್ಗೆ ಕೂಡ ಇತಿಹಾಸವನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಲಾಲ್ಬಾಗಲ್ಲಿ ನಡೀತಾ ಇರ್ತಕ್ಕಂತಹ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಗಂಗಾ ಸಾಮ್ರಾಜ್ಯ ವೈಭವವನ್ನು ತಿಳ್ಕೋಬೇಕು ಅಂದರೆ ಖಂಡಿತ ಫ್ಲವರ್ ಶೋ ಅಲ್ಲಿ ಬರಲೇಬೇಕು. ಇನ್ನು ನಾಗರತ್ನನ ವೀರಗಲ್ಲು ಬೇಗೂರು ಎಂದಿರ್ತಕ್ಕಂತಹ ಒಂದು ಶಾಸನವನ್ನು ಕೂಡ ಹೀರೋ ಸ್ಟೋನ್ ಆಫ್ ನಾಗರತ್ನ ಬೇಗೂರು ಅಂದರೆ 908ರಲ್ಲಿ ಈ ಒಂದು ಶಾಸನವನ್ನು ಕೆತ್ತಲ್ಪಟ್ಟಿತು. ಅದರ ಒಂದು ಮರುಸೃಷ್ಟಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇನ್ನು ಬಸದಿ ಇದು, ಹಾಗೆಯೇ ನರಸಿಂಹ ಇರ್ಬೋದು, 3ನೇ ರಾಜಮಲ್ಲ ಇರ್ಬೋದು, 2ನೇ ಭೂತುಗ ಇರ್ಬೋದು, ಇವರ ಪ್ರತಿಮೆಗಳನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಮಹಾರಾಜ ದುರ್ವಿನೀತ, ಇದು ದುರ್ವಿನೀತ ಅವರ ಪ್ರತಿಮೆಯನ್ನು ನೋಡ್ತಾ ಇದ್ವಿ. ಹಾಗೆಯೇ ಮಹಾರಾಜ 1ನೇ ಮಾರ ಅಂದರೆ 1ನೇ ಶುಭಮಾರನ ಒಂದು ಪ್ರತಿಮೆಯನ್ನು ನೋಡ್ತಾ ಇದ್ವಿ. ಹಾಗೆ ಮಹಾರಾಜ ನೀತಿ ಮಾರ್ಗ ಎರೆಯಂಗ, ಹೀಗೆ ಅವರ ವಂಶಾವಳಿಯಲ್ಲಿ ಯಾರೆಲ್ಲ ಪ್ರಸಿದ್ಧ ದೊರೆಗಳು ಇದ್ದಾರಲ್ವ, ಗಂಗನಾರಾಯಣ ಇರ್ಬೋದು, 2ನೇ ಭೂತುಗ ಇರ್ಬೋದು, ಗಂಗಾ ರಾಷ್ಟ್ರಕೂಟ, ಸ್ನೇಹ ಸಂತು, ಮಹಾರಾಣಿ ಅವರ ಪ್ರತಿಮೆಗಳಿರ್ಬೋದು, ಇವೆಲ್ಲವನ್ನು ಕೂಡ ನಾವು ನೋಡ್ಬೋದು. ಮಹಾರಾಜ ಇಮ್ಮಡಿ ರಾಚಮಲ್ಲನ ಒಂದು ದೃಶ್ಯ ಪ್ರತಿಮೆಯನ್ನು ನೋಡ್ತಾ ಇದ್ವಿ. ಮಹಾರಾಜ ಇಮ್ಮಡಿ ಭೂತುಗ, ಹಾಗೆಯೇ ಇವರ ಕಾಲ ಬಂದು 936 961. ಇನ್ನು ಇಲ್ಲಿ ಬಂದು ಮಹಾರಾಜ ಇಮ್ಮಡಿ ಮಾರಸಿಂಹನನ ಕಾಣ್ತಾ ಇದ್ವಿ. ಮಹಾರಾಜ 4ನೇ ರಾಚಮಲ್ಲನ ಒಂದು ಪ್ರತಿಮೆಯನ್ನು ನೋಡ್ತಾ ಇದ್ವಿ. ಇವರ ಕಾಲ ಬಂದು 974ರಿಂದ 1004. ಮಹಾರಾಜ 4ನೇ ರಾಚಮಲ್ಲ. ಹಾಗೆಯೇ ಗಂಗ ಕಂದರ್ಪ ಲಿಖಿತವಿರುವಂತಹ ಗಜಲಾಂಛನವನ್ನು ನೋಡ್ತಾ ಇದ್ವಿ. ನಮಗೆಲ್ಲ ಗೊತ್ತು, ಗಂಗರ ರಾಜಲಾಂಛನ ಬಂದು ಆನೆಯ ಒಂದು ಲಾಂಛನ, ಲಿಖಿತ ರೂಪವಾಗಿರ್ತಕ್ಕಂತಹ ಗಜಲಾಂಛನ ನಾವಿಲ್ಲಿ ಕಾಣಬಹುದು. ಲಾಲ್ಬಾಗ್ನ ಈ ವರ್ಷದ ಥೀಮ್ ಬಂದು ಗಂಗಾ ರಾಜವೈಭವ. ಅವರ ರಾಜಲಾಂಛನ, ಲಿಖಿತವಿರ್ತಕ್ಕಂತಹ ರಾಜಲಾಂಛನ ಇದು, ಅದನ್ನು ನೋಡ್ಬೋದು. ಹಾಗೆಯೇ ಅಷ್ಟೇ ಅಲ್ಲ, ಗಂಗರ ಒಂದು ಇತಿಹಾಸ ಅಷ್ಟೇ ಅಲ್ಲ, ಗಂಗಾ ರಾಜಕುಮಾರಿಯರಾದಂತಹ ಚಟ್ಟಲಾದೇವಿ ಮತ್ತು ಕಂಚಲಾದೇವಿಯವರ ಒಂದು ಇತಿಹಾಸ, ಹಾಗೆ ರಾಜಮನೆತನದ ಮಹಿಳೆಯರ ಇತಿಹಾಸವನ್ನು ನಾವು ಇಲ್ಲಿ ವಿಶೇಷವಾಗಿ ಕಾಣಬಹುದು. ಗಂಗಾ ಮನೆತನದ ಮಹಿಳೆಯರ ಒಂದು ಇತಿಹಾಸವನ್ನು ಕೂಡ ನಾವಿಲ್ಲಿ ತಿಳ್ಕೊಬೋದು. ಅದಷ್ಟೇ ಅಲ್ಲ, ಗಂಗರ ಪ್ರಸಿದ್ಧ ದೊರೆಗಳ ಪ್ರತಿಮೆಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಗಂಗಾ ಮನೆತನದ ಮಹಿಳೆಯರಿರಬಹುದು, ಗಂಗರ ಗಜ ಲಾಂಛನ ಇರಬಹುದು, ಗಂಗರ ರಾಜಧಾನಿಗಳಿರಬಹುದು, ಹಾಗೆಯೇ ಅವರ ಗಂಗರ ಶಾಖೆಗಳಿರಬಹುದು. ಇವೆಲ್ಲವನ್ನು ಕೂಡ ಅವರ ಇತಿಹಾಸವನ್ನು ಚಿತ್ರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಈ ವರ್ಷದ ಒಂದು ಗಂಗರ ಇತಿಹಾಸದ ವೈಭವ, ಗಂಗಾ ವೈಭವದಲ್ಲಿ. ಇನ್ನು ಪ್ರಮುಖ ಆಕರ್ಷಣೆ ಬಂದು ಲಾಲ್ಬಾಗ್ನಲ್ಲಿ ಬಸದಿ ಇದು. ಇನ್ನು ಇದರ ಇತಿಹಾಸವನ್ನು ಕೂಡ ನಾವು ತಿಳ್ಕೋಬಹುದು. ಯಾವ ರೀತಿಯಾಗಿ ಅಂದರೆ, ಚಾವುಂಡರಾಯನ ಬಸದಿ ನಮಗೆಲ್ಲ ಗೊತ್ತು. ಗಂಗಾ ದೊರೆಗಳ ಮಂತ್ರಿ ದಂಡನಾಯಕನು ಸ್ವತಃ ಕವಿಯಾಗಿರ್ತಕ್ಕಂತಹ ಗಂಗಾ ದೊರೆ ಜೈನ ಬಸದಿ ಇದಾಗಿದೆ. ಚಾವುಂಡರಾಯನ ಸ್ಮರಣಾರ್ಥ ನಿರ್ಮಾಣವಾದಂತಹ ಬಸದಿ ಇದು. ಇದರ ನಿರ್ಮಾಣ ಕಾರ್ಯವು ಗಂಗಾ ದೊರೆ 4ನೇ ರಾಚಮಲ್ಲರ ಆಳ್ವಿಕೆಯ ಕಾಲದಲ್ಲಿ ಆರಂಭ ಆಗುತ್ತೆ. ಗಂಗಾ ಚಾವುಂಡರಾಯನ ಮಗನಾದಂತಹ ಜಿನದೇವನಿಂದ ಈ ದೇವಾಲಯ ಪೂರ್ಣಗೊಳ್ಳುತ್ತೆ, ಅಂದರೆ ಈ ಬಸದಿ ಪೂರ್ಣಗೊಳ್ಳುತ್ತೆ. ಚಾವುಂಡರಾಯನಿಗೆ ಮತ್ತೊಂದು ಹೆಸರಿತ್ತು ಬೊಪ್ಪ ಅಂತ. ಸ್ಥಳೀಯವಾಗಿ ಈ ಒಂದು ಬಸದಿಯನ್ನು ಬೊಪ್ಪ ಚೈತ್ಯಾಲಯ ಅಂತ ಕೂಡ ಕರೀತಾರೆ. ಸಹಸ್ರಮಾನಕ್ಕೆ ಸಾಕ್ಷಿಯಾಗಿರುವಂತಹ ಗೊಮ್ಮಟೇಶ್ವರ ಪ್ರತಿಮೆಯ ನಿರ್ಮಾಪಕರಾದ ಚಾವುಂಡರಾಯನ ಹೆಸರಿನ ಈ ಕಲಾ ದೇಗುಲಕ್ಕೆ ಈಗ ಪುಷ್ಪ ನಮನ ಸಲ್ತಾ ಇದೆ ಲಾಲ್ಬಾಗ್ನಲ್ಲಿ.
ಅದಷ್ಟೇ ಅಲ್ಲ ಸ್ನೇಹಿತರೆ, ಅವರ ಆಡಳಿತ ವ್ಯವಸ್ಥೆ ಇರಬಹುದು ಅಥವಾ ಗಂಗರ ಒಂದು ಹಣಕಾಸು ವ್ಯವಸ್ಥೆ ಇರಬಹುದು, ಗಂಗರ ಒಂದು ನ್ಯಾಯಾಂಗ ವ್ಯವಸ್ಥೆ ಇರಬಹುದು, ಗಂಗರ ಕೃಷಿ ನೀರಾವರಿ ವ್ಯವಸ್ಥೆ ಇರಬಹುದು. ಇವೆಲ್ಲವನ್ನು ಕೂಡ ಇವತ್ತಿನ ದಿನ ನಾವು ಲಾಲ್ಬಾಗ್ನಲ್ಲಿ ಕಾಣಬಹುದು. ಗಂಗ ರಾಜ ಮನೆತನದ ವೈಭವ, ಕರ್ನಾಟಕವನ್ನು ಆಳಿದಂತಹ ಕರ್ನಾಟಕದ ಮೊದಲ ರಾಜವಂಶ ಗಂಗ ಅರಸರ ಮಹಾಮಂತ್ರಿ ಚಾವುಂಡರಾಯ ಕೆತ್ತಿಸಿದಂತಹ ಶ್ರೀ ಗೊಮ್ಮಟೇಶ್ವರ ಮೂರ್ತಿಯ ಪ್ರತಿಮೆಯನ್ನು ನಾವು ಲಾಲ್ಬಾಗ್ನಲ್ಲಿ ಈಗ ನೋಡ್ತಾ ಇದ್ದೀವಿ. ಗೊಮ್ಮಟೇಶ್ವರನ ದೊಡ್ಡ ಬೆಟ್ಟ, ಶ್ರವಣಬೆಳಗೊಳದಲ್ಲಿರ್ತಕ್ಕಂತಹ ಗಂಗ ಅರಸರ ಮಹಾಮಂತ್ರಿ ಚಾವುಂಡರಾಯ ಕೆತ್ತಿಸಿದಂತಹ ಶ್ರೀ ಗೊಮ್ಮಟೇಶ್ವರ ಮೂರ್ತಿಯ ಪ್ರತಿಮೆ ನಮಗಿಲ್ಲಿ ತುಂಬಾ ಆಕರ್ಷಣೆಯನ್ನು ಮಾಡುತ್ತೆ ಫಲಪುಷ್ಪ ಪ್ರದರ್ಶನದಲ್ಲಿ. ಇನ್ನು ಅವರ ಧರ್ಮ ಇರಬಹುದು, ಯಾವ ರೀತಿಯಾಗಿ ಧರ್ಮವನ್ನು ಅವರು ಆಚರಣೆ ಮಾಡ್ತಾ ಇದ್ರು, ಹಾಗೆಯೇ ಅವರ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಗಂಗರ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿ ಇತ್ತು, ಹಾಗೆಯೇ ಗಂಗರ ಕಾಲದ ಭಾಷೆ ಇರಬಹುದು, ಅವರ ಸಾಹಿತ್ಯ ಇರಬಹುದು, ಹಾಗೆಯೇ ಅವರ ಲಲಿತ ಕಲೆ ಇರಬಹುದು, ಆ ಕಾಲದ ಒಂದು ಲಲಿತ ಕಲೆ ಇರಬಹುದು, ಅದೆಲ್ಲವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ವಾಸ್ತುಶಿಲ್ಪ ಕಲೆ ಇರಬಹುದು, ಅವರ ಒಂದು ವಾಸ್ತುಶಿಲ್ಪ ಕಲೆಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಸ್ಮರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆಯೇ ಯುದ್ಧದಲ್ಲಿ ಹೋರಾಡಿ ಮಡಿದಂತಹ ವೀರನ ಸ್ಮಾರಕ ಇಲ್ಲಿ ನಾವು ನೋಡ್ತಾ ಇದ್ವಿ. ಇದನ್ನೇ ವೀರಗಲ್ಲು ಅಂತ ಹೇಳ್ತೀವಿ. ಇನ್ನು ಮುಖ್ಯವಾಗಿ ಗಂಗಾ ಸಾಮ್ರಾಜ್ಯ ವೈಭವದ ಗೊಮ್ಮಟೇಶ್ವರ, ಶ್ರವಣಬೆಳಗೊಳ, ನಂದಿ ಬೆಟ್ಟ, ಯೋಗ ನಂದೀಶ್ವರ ದೇವಾಲಯ, ನಾವೇನಾದರೂ ನಂದಿಗೆ ಭೇಟಿಯನ್ನು ಕೊಟ್ಟರೆ ಅಲ್ಲಿ ಇರ್ತಕ್ಕಂತಹ ಯೋಗ ನಂದೀಶ್ವರ ದೇವಾಲಯ ನೋಡ್ತೀವಲ್ವಾ, ಆ ದೇವಾಲಯ ಕೂಡ ಗಂಗರ ಕಾಲದಲ್ಲಿನೇ ನಿರ್ಮಾಣ ಆಗಿರುವಂತಹದ್ದು. ಇನ್ನು ತಲಕಾಡು ಮರಳೇಶ್ವರ ದೇವಾಲಯ ಇರಬಹುದು, ತಲಕಾಡು ನಂತರದ ಕಾಲದಲ್ಲಿ ಮರು ನಿರ್ಮಾಣಗೊಂಡಿರುವಂತಹ ವೈದ್ಯನಾಥೇಶ್ವರ ದೇವಾಲಯದ ಒಂದು ಫೋಟೋವನ್ನು ಹಾಕಿದ್ದಾರೆ. ಆಸಂದಿ ಮರು ನಿರ್ಮಾಣಗೊಂಡಿರುವಂತಹ ವೀರಭದ್ರಸ್ವಾಮಿ ದೇವಾಲಯ, ಹಾಗೆಯೇ ಬೇಗೂರು ದೇವಾಲಯ ಸಮುಚ್ಚಯ, ವೈದ್ಯನಾಥಪುರ ವೈದ್ಯನಾಥೇಶ್ವರ ದೇವಾಲಯ, ಬೇತಮಂಗಲದಲ್ಲಿರ್ತಕ್ಕಂತಹ ಅಂದರೆ ಕೋಲಾರ ಜಿಲ್ಲೆಯ ಬೇತಮಂಗಲದಲ್ಲಿರ್ತಕ್ಕಂತಹ ವಿಜಯೇಂದ್ರ ದೇವಾಲಯ ಇಲ್ಲಿ ನಾವು ಕಾಣ್ಬೋದು. ಆವಣಿ ದೇವಾಲಯ, ಉಮ್ಮತ್ತೂರು ಭುಜಂಗೇಶ್ವರ ದೇವಾಲಯ, ಕಂಬದಹಳ್ಳಿ ಊರಿನ ಹೆಸರಿನ ಕಾರಣವಾಗಿರ್ತಕ್ಕಂತಹ ಕಂಬದಹಳ್ಳಿ, ಪಂಚಕೂಟ ಬಸದಿ, ಮೇಲುಕೋಟೆ ಗುಹಾಂತರ ದೇವಾಲಯಗಳಿರ್ಬೋದು. ಹಾಗೆಯೇ ಮೇಲುಕೋಟೆ ಗುಹಾಂತರ ದೇವಾಲಯಗಳು, ಶ್ರೀನಿವಾಸ ನಲ್ಲೂರು ಕೊರಂಗನಾಥ ದೇವಾಲಯ ತಮಿಳುನಾಡು, ಹಾಗೆ ಮುಡುಕುತೊರೆ ಈಗ ಸಾಕಷ್ಟು ಬದಲಾವಣೆಗೊಂಡಿರುವಂತಹ ಮಲ್ಲಿಕಾರ್ಜುನ ದೇವಾಲಯ ಇರ್ಬೋದು. ಇವೆಲ್ಲವೂ ಕೂಡ ಗಂಗರ ಕಾಲದಲ್ಲೇ ನಿರ್ಮಾಣಗೊಂಡಂತಹದ್ದು. ಕಿತ್ತೂರು ರಾಮೇಶ್ವರ ದೇವಾಲಯ, ದುರ್ಗಾ ದೇವಗಾನಹಳ್ಳಿ, ತಲಕಾಡು ಮಾರ್ಪಾಡಾಗಿರುವಂತಹ ಪಾತಾಳೇಶ್ವರ ದೇವಾಲಯ ಇರ್ಬೋದು, ನಂದಿ ಬೆಟ್ಟದಲ್ಲಿರ್ತಕ್ಕಂತಹ ನಂದಿ ಮಂಟಪ ಇರ್ಬೋದು, ಬಣ್ಣೂರು ಬದಲಾವಣೆಗೊಂಡಿರುವಂತಹ ಹನುಮಂತೇಶ್ವರ ದೇವಾಲಯ, ಪಾರ್ವತಿ ಬೆಟ್ಟ ಮರು ನಿರ್ಮಾಣಗೊಂಡಿರುವಂತಹ ದೇವಾಲಯ, ಸೂರ್ಯ, ತಲಕಾಡು, ಚಾಮುಂಡಿ ಬೆಟ್ಟ ಅಂದರೆ ಅವರ ಇತಿಹಾಸದಲ್ಲಿ ಬರುವಂತಹ ಪ್ರಮುಖ ದೇವಾಲಯಗಳ ಒಂದು ಚಿತ್ರಗಳನ್ನು ಕೂಡ ನಾವಿರಬಹುದು. ಶ್ರವಣಬೆಳಗೊಳ ಚಂದ್ರಗುಪ್ತ ಬಸದಿ, ಶ್ರವಣಬೆಳಗೊಳ ಚಾವುಂಡರಾಯ ಬಸದಿ, ಶ್ರವಣಬೆಳಗೊಳ ಚಂದ್ರಪ್ರಭಾ ಬಸದಿ, ಮಣ್ಣೆ ಅಕ್ಕ ತಂಗಿಯರ ಗುಡಿ, ದುರ್ಗಾ ಕುಣಿಗಲ್ಲು, ಹರಿಹರ ಮೂರ್ತಿ ಬೇತಮಂಗಲ, ಗಂಗರ ಕಾಲದಲ್ಲಿ ಬಹುವಾಗಿ ಆರಾಧನೆಗೊಳ್ತಾ ಇದ್ದಂತಹ ಸಪ್ತ ಮಾತೃಕೆಯರು, ಹಳೆ ಹಾಲೂರು ಅರ್ಕೇಶ್ವರ ದೇವಾಲಯವನ್ನು ಕೂಡ ನಾವು ಚಿತ್ರದ ಒಂದು ದೃಶ್ಯಗಳನ್ನು ನಾವು ನೋಡ್ಬೋದು. ಹಾಗೆಯೇ ತನ್ನ ದೇಹವನ್ನು 9 ತುಂಡುಗಳನ್ನಾಗಿ ಕತ್ತರಿಸಿಕೊಂಡು ಬಲಿದಾನ ಮಾಡುತ್ತಿರುವ ನವಕಂಡ ವೀರಗಲ್ಲು ನಗರಗೆರೆ ಗೌರಿಬಿದನೂರಿನ ಒಂದು ಫೋಟೋವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಲಾಲ್ಬಾಗ್ನಲ್ಲಿ ನಡೀತಾ ಇರ್ತಕ್ಕಂತಹ ಫಲಪುಷ್ಪ ಪ್ರದರ್ಶನದಲ್ಲಿ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀ ಗಂಗಾ ಸಾಮ್ರಾಟ ಪುರುಷ ಆಗಿರ್ತಕ್ಕಂತಹ ಅವರ ಒಂದು ಇತಿಹಾಸವನ್ನು ಮರುಸೃಷ್ಟಿ ಮಾಡಿರೋದನ್ನು ನಾವು ಲಾಲ್ಬಾಗ್ನಲ್ಲಿ ಕಾಣಬಹುದು. ಹಾಗೆಯೇ ಬೆಂಗಳೂರು ಹೆಸರನ್ನು ಉಲ್ಲೇಖಿಸುವ ಪ್ರಥಮ ಶಾಸನ, ಬೆಂಗಳೂರು ಹೆಸರನ್ನು ಉಲ್ಲೇಖಿಸುವಂತಹ ಬೇಗೂರು ಶಾಸನದ ಒಂದು ದೃಶ್ಯ, ಗಂಗಾ ಸಾಮ್ರಾಜ್ಯದ ಭಾಗವಾಗಿದ್ದಂತಹ ಬೆಂಗಳೂರು ಪ್ರದೇಶ, ಶ್ರೀ ಪುರುಷನ ಕಾಲದ ಬೇಗೂರು ಪರಿಸರದ ಹೆಬ್ಬಾಳು ಕಿತ್ತಯ್ಯನ ವೀರಗಲ್ಲು ಶಾಸನ, ಬೇಗೂರು ವೀರಗಲ್ಲು ಶಾಸನ, ಹೀಗೆ ಹತಕೂರು ವೀರಗಲ್ಲು ಶಾಸನಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಹಾಗೆಯೇ ಸಾವಿತ್ಮೊಡಿಯ ಶಾಸನ, ಈ ರೀತಿಯಾಗಿ ನಾವು ಇತಿಹಾಸದ ಪುಟಗಳಲ್ಲಿ ಕಾಣ್ತಕ್ಕಂತಹ ಗಂಗಾ ವೈಭವ ಸಾಮ್ರಾಜ್ಯದ ದೃಶ್ಯಗಳನ್ನು ನಾವು ಇವತ್ತಿನ ಲಾಲ್ಬಾಗ್ನಲ್ಲಿ ನೋಡ್ಬೋದು. ಅಂದರೆ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಪ್ರತಿ ವರ್ಷ ಕೂಡ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೆಯುತ್ತೆ. ಅದೇ ರೀತಿಯಾಗಿ ಈ ವರ್ಷ ಲಾಲ್ಬಾಗ್ನ ಫ್ಲವರ್ ಶೋನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವವನ್ನು ನಾವು ಕಣ್ತುಂಬಿಕೊಳ್ಳಬಹುದು.
ನಾವೀಗ ನೋಡ್ತಾ ಇದ್ದೀವಿ ಚಿತ್ರೀಕರಣದ ಸಮಯದಲ್ಲಿ ದೋ ಎಂದು ಸುರಿದ ಮಳೆಯ ದೃಶ್ಯಗಳನ್ನು. ಇನ್ನು ಭಾಗ 2ರಲ್ಲಿ ನಾವು ಮುಂದುವರಿದಂತೆ ಗಂಗಾ ವೈಭವದ, ಗಂಗಾ ಸಂಸ್ಥಾನದ ವೈಭವದ, ಗಂಗಾ ಸಾಮ್ರಾಜ್ಯದ ವೈಭವದ ದೃಶ್ಯಗಳನ್ನು ಮತ್ತಷ್ಟು ಕೂಡ ಕಂಡುಕೊಳ್ಳಬಹುದು. ಮುಂದಿನ ವಿಡಿಯೋದಲ್ಲಿ ಫ್ಲವರ್ ಶೋನ ಮುಂದಿನ ಭಾಗವನ್ನು ಕೂಡ ತಪ್ಪದೇ ನೋಡಿ. ಇನ್ನು ಫ್ಲವರ್ ಶೋನ ವಿಶೇಷ ವಿಷಯಗಳನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ತಪ್ಪದೆ ಆ ವಿಡಿಯೋವನ್ನು ಕೂಡ ನೋಡಿ. ಭಾಗ 1ರಲ್ಲಿ ನಾವು ಲಾಲ್ಬಾಗ್ ಎಂಟ್ರಿಯಿಂದ ಗಾಜಿನ ಮನೆಯವರೆಗೂ ಕೂಡ ಬಂದಿದ್ವಿ. ಅಲ್ಲಿನ ಕೆಲವೊಂದು ವಿಷಯಗಳನ್ನು ಕೂಡ ತಿಳ್ಕೊಂಡಿದ್ವಿ. ಮತ್ತಷ್ಟು ವಿಷಯಗಳು ಮುಂದಿನ ಭಾಗದಲ್ಲಿ ಮೂಡಿಬರಲಿವೆ. ಧನ್ಯವಾದಗಳು.